ಎಲ್ಲ ಕೇಳುಗರಿಗೂ ನಮಸ್ಕಾರ. ನಾನು ಮಿಥುನ್. ನಾನೊಂದು ಹೊಸ ಜರ್ನಿ ಶುರು ಮಾಡ್ತಾ ಇದ್ದೀನಿ. ಕಾಸಿನ ಕತೆ ಮಿಥುನ್ ಜೊತೆ ಅಂತ ಒಂದು ಯೂಟ್ಯೂಬ್ ಪಾಡ್ಕಾಸ್ಟ್ ಚಾನಲ್ ಶುರು ಮಾಡ್ತಾ ಇದ್ದೀವಿ. ಇದರಲ್ಲಿ ಸ್ಟಾಕ್ ಮಾರ್ಕೆಟ್ ವಿಷಯಗಳಿರ್ಬೋದು, ಇಂಡಿಯನ್ ಎಕನಾಮಿ ಬಗ್ಗೆ ತಿಳಿಸ್ಕೊಡೋದು, ಇನ್ವೆಸ್ಟ್ಮೆಂಟ್ ಹೇಗೆ ಮಾಡಬಹುದು ಅಥವಾ ಕರೆಂಟ್ ಫೈನಾನ್ಸಸ್ ಬಗ್ಗೆ ಕನ್ನಡದಲ್ಲಿ ಒಂದು ಸಿಂಪಲ್ ಆಗಿ ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ ತಿಳಿಸ್ಕೊಡೋ ಒಂದು ಪ್ರಯತ್ನ ಮಾಡೋಣ ಅಂತ ಹೊರಟಿದ್ದೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಮಸ್ಕಾರ ಎಲ್ರಿಗೂ. ಇವತ್ತು ನಮ್ಮ ಪಾಡ್ಕಾಸ್ಟ್ದು ಫಸ್ಟ್ ಎಪಿಸೋಡ್ ಶುರು ಮಾಡ್ತಾ ಇದ್ದೀವಿ. ನನ್ನ ಜೊತೆ ಶ್ರೇಯಸ್ ಅವರಿದ್ದಾರೆ. ನಮಸ್ಕಾರ ಶ್ರೇಯಸ್. ನಮಸ್ಕಾರ ಮಿಥುನ್. ನಿಮ್ಮ ಕೇಳುವ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಇವತ್ತು ಏನು ಮಾತಾಡಕ್ ಹೊರಟಿದ್ದೀನಿ ಅಂದ್ರೆ, ಇವಾಗ ಎಲ್ಲ ಹಾಟ್ ಟಾಪಿಕ್ ಏನಂದ್ರೆ ಕರೆಂಟ್ ಸ್ಟಾಕ್ ಮಾರ್ಕೆಟ್ ಇಂಡಿಯಾದಲ್ಲಿ ಏನಾಗ್ತಾ ಇದೆ, ಏನು ಡೌನ್ ಆಗ್ತಾ ಇದೆ, ಸ್ಟಾಕ್ ಮಾರ್ಕೆಟಿನ ಸಿಚುವೇಶನ್ ಏನಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತ. ಸೊ ಇವಾಗ ನೋಡಿದ್ರೆ ನಿಫ್ಟಿ ಇರ್ಬೋದು, ಮಿಡ್ ಕ್ಯಾಪ್ ಇರ್ಬೋದು, ಸ್ಮಾಲ್ ಕ್ಯಾಪ್, ಅಂದ್ರೆ ಎಲ್ಲಾ ಸೆಗ್ಮೆಂಟ್ ಅಲ್ಲೂ ಇಷ್ಟೊಂದು ಡೌನ್ ಆಗ್ತಾ ಇದೆ, ಅಂದ್ರೆ ಇಷ್ಟೊಂದು ಮಾರ್ಕೆಟ್ ಬೀಳ್ತಾ ಇದೆ. ಏನಕ್ಕೆ ಇದಾಗ್ತಾ ಇದೆ ಅನ್ನೋದು ನಿಮ್ಮ ಅಭಿಪ್ರಾಯ? ಮಾರ್ಕೆಟ್ ಬೀಳೋದು ಒಂದು ನ್ಯಾಚುರಲ್ ಸೈಕಲ್ ಪಾರ್ಟ್. ಬಟ್ ಮಾರ್ಕೆಟ್ ಬಿದ್ಮೇಲೆ ನಾವು ಯಾವಾಗಲೂ ರೀಸನ್ಸ್ ಹುಡ್ಕಕ್ ನೋಡ್ತೀವಿ, ಯಾಕೆ ಬಿತ್ತು, ಏನಾಗ್ತಾ ಇದೆ, ಏನ್ ಕತೆ ಅಂತ. ಲಾಸ್ಟ್ 5 years ರಿಟರ್ನ್ ನೋಡಿದ್ರೆ ನಾವು ನಿಫ್ಟಿ ಡಬಲ್ ಆಗಿದೆ 5 years ಅಲ್ಲಿ, 14% ರಿಟರ್ನ್. ಅದು ಸ್ಟ್ಯಾಂಡರ್ಡ್ ರಿಟರ್ನ್ ಮಾರ್ಕೆಟ್. ನಮಗೆ ಆ ಆ್ಯಂಗಲ್ ಇಂದ ನೋಡಿದ್ರೆ ಮಾರ್ಕೆಟ್ ಏನು ತೀರಾ ಬಿದ್ದಿದೆ ಅಂತ ನಾವು ಹೇಳಕ್ಕಾಗಲ್ಲ. ಬಟ್ ಲಾಸ್ಟ್ ಇಯರ್ ಒಂದು ಅಬ್ನಾರ್ಮಲ್ ರ್ಯಾಲಿ ಆಗಿತ್ತು ಆಫ್ಟರ್ ಎಲೆಕ್ಷನ್ ಆದ್ಮೇಲೆ. ಅದೆಲ್ಲ ಗೇನ್ಸ್ ಇವಾಗ ಗಿವ್ ಬ್ಯಾಕ್ ಆಗಿದೆ. ಮಲ್ಟಿಪಲ್ ರೀಸನ್ಸ್ ಇರ್ಬೋದು ಇದಕ್ಕೆ. ಒಂದು ಬಿಗ್ಗೆಸ್ಟ್ ಫ್ಯಾಕ್ಟರ್ ನನಗೇನು ಅನ್ಸುತ್ತೆ ಅಂದ್ರೆ, ಟ್ರಂಪ್ ಎಲೆಕ್ಟ್ ಆದ್ಮೇಲೆ ಸ್ವಲ್ಪ ಕ್ಯಾಪಿಟಲ್ US ಗೆ ವಾಪಸ್ ಹೋಗ್ತಾ ಇದೆ. ಟ್ರಂಪ್ ತುಂಬಾ ಆಪ್ಟಿಮಿಸ್ಟಿಕ್ ಆಗಿ ಪ್ರೋ ಬಿಸ್ನೆಸ್ ಸ್ಟ್ಯಾನ್ಸ್ ತಗೊಂಡಿರೋದು, ಅದರಿಂದ ಕ್ಯಾಪಿಟಲ್ ಎಲ್ಲ ವಾಪಸ್ ಸಿಕ್ಕಾಪಟ್ಟೆ ಬೇರೆ ಬೇರೆ ಕಂಟ್ರೀಸ್ ಇರೋದು, ಗೋಯಿಂಗ್ ಬ್ಯಾಕ್ ಟು ದಿ US. ಅದೊಂದು ಮೇಜರ್ ಫ್ಯಾಕ್ಟರ್ ಇದೆ. ಮತ್ತೆ ಇಂಡಿಯಾಲಿ ಈ ತರದೆಲ್ಲ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇರ್ಬೋದು. ಡೊಮೆಸ್ಟಿಕ್ ಆಗಿ ನಾವು ನೋಡಿದ್ರೆ ನಮ್ಮ ದೇಶದಲ್ಲಿ ಏನಾಗ್ತಿದೆ ಅಂದ್ರೆ, ಅರ್ನಿಂಗ್ಸ್ ಗ್ರೋತ್ ಸ್ವಲ್ಪ ವೀಕ್ ಇದೆ. ಲಾಸ್ಟ್ 3-4 quarters ಇಂದ ಕನ್ಸಂಪ್ಷನ್ ವೀಕ್ ಇದೆ, ಅರ್ನಿಂಗ್ಸ್ ವೀಕ್ ಇದೆ. ನನ್ನ ಪ್ರಕಾರ ಅದೆರಡು ಮೇಜರ್ ಕಾರಣ ಅಂತ ನನಗೆ ಅನ್ಸುತ್ತೆ. ಒಂದ್ಸಲಿ ಅರ್ನಿಂಗ್ಸ್ ಗ್ರೋತ್ ವಾಪಸ್ ಬಂದ್ರೆ, GDP ಪ್ರಿಂಟ್ ಬಂದಿತ್ತು ನಿನ್ನೆ ನೋಡಿರ್ಬೋದು 6.2%. ಅದೇನು ಜಾಸ್ತಿ ಅಲ್ಲ ನಮಗೆ, ನಾವು 7.5 ಗ್ರೋ ಮಾಡ್ಬೋದು ನಾವು. ಅರ್ನಿಂಗ್ಸ್ ವಾಪಸ್ ಬಂದ್ರೆ ಮಾರ್ಕೆಟ್ ಶುಡ್ ಮತ್ತೆ ರಿಬೌಂಡ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ಅರ್ನಿಂಗ್ಸ್ ಬಗ್ಗೆ ಅದೇ ಮೊನ್ನೆ ಬಂದಿದ್ದು ಎಕ್ಸ್ಪೆಕ್ಟೆಡ್ ಗಿಂತಲೂ ಕಮ್ಮಿನೇ ಬಂತು. ಫೋರ್ಕಾಸ್ಟ್ ಅರೌಂಡ್ 6.3 6.4 ಏನೋ ಆಯ್ತು, 6.2 ಬಂದಿದೆ. GDP ನಂಬರ್ ಪರವಾಗಿಲ್ಲ, ಓಕೆ, ಎಕ್ಸ್ಪೆಕ್ಟೆಡ್ ಬಂದಿದೆ. ಬಟ್ ಅರ್ನಿಂಗ್ಸ್ ಕಾರ್ಪೊರೇಟ್ ಅರ್ನಿಂಗ್ಸ್ ಗ್ರೋತ್ ಸ್ವಲ್ಪ ವೀಕ್ ಇದೆ. ಫಸ್ಟ್ ಏನ್ ಹೇಳ್ತಾ ಇದ್ರು ಅಂದ್ರೆ, ಎಲೆಕ್ಷನ್ ಇಯರ್ ಆಗಿರೋದ್ರಿಂದ ಗವರ್ಮೆಂಟ್ ಸ್ಪೆಂಡಿಂಗ್ ಡೌನ್ ಆಗಿರುತ್ತೆ, ಅದಕ್ಕೆ Q1 Q2 ಸ್ವಲ್ಪ ವೀಕ್ ಆಗಿತ್ತು. Q3 ರಿಕವರ್ ಆಗುತ್ತೆ ಅಂತ. Q3 ಆಯ್ತು, ಎಂತ ರಿಕವರ್ ಏನಾಗ್ಲಿಲ್ಲ. ಇವಾಗ ನೆರೇಟಿವ್ ಏನ್ ಶಿಫ್ಟ್ ಆಗಿದೆ, ಇಲ್ಲ ಟ್ಯಾಕ್ಸ್ ಕಟ್ ಮಾಡಿದ್ದಾರೆ, ಅದು Q4 ಇಂದ ರಿಫ್ಲೆಕ್ಟ್ ಆಗುತ್ತೆ, ನೆಕ್ಸ್ಟ್ ಇಯರ್ ಇಂದ ರಿಫ್ಲೆಕ್ಟ್ ಆಗುತ್ತೆ ಅಂತ. ಸೊ ನರೇಟಿವ್ ಶಿಫ್ಟ್ ಆಗಿದೆ. ಬಟ್ ಅರ್ನಿಂಗ್ಸ್ ಗ್ರೋತ್ ವಾಪಸ್ ಬಂದ್ರೆ ಮಾರ್ಕೆಟ್ ರಿಕವರ್. ಲಾಸ್ಟಿಗೆ ಮಾರ್ಕೆಟ್ಸ್ ಆರ್ ರನ್ ಬೈ ಅರ್ನಿಂಗ್ಸ್ ಅಲ್ವಾ. ಸೊ ಒಂದ್ಸಲಿ ಅರ್ನಿಂಗ್ಸ್ ಗ್ರೋತ್ ವಾಪಸ್ ಬಂದ್ಮೇಲೆ ರಿಕವರ್ ಆಗ್ಬೋದು. ಬಟ್ ಅದೇ ನಂಬರ್ 1 ಫ್ಯಾಕ್ಟರ್ ಅಂತ ನಂಗೆ ಅನ್ಸುತ್ತೆ. ಕೆಲವರು ಏನ್ ಹೇಳ್ತಾರೆ, ಫಂಡ್ ಫ್ಲೋಸ್ ಈ ತರ ಇದೆ, ಕ್ಯಾಪಿಟಲ್ ವಾಪಸ್ US ಹೋಗ್ತಾ ಇದೆ, ಚೈನಾಗೆ ಕೆಲವೊಂದಷ್ಟು ಎಮರ್ಜಿಂಗ್ ಮಾರ್ಕೆಟ್ ಫಂಡ್ಸ್ ಎಲ್ಲ ಇನ್ಕ್ರೀಸ್ ಆಗ್ತಾ ಇದೆ. ಈ ತರದೆಲ್ಲ ಮಲ್ಟಿಪಲ್ ರೀಸನ್ಸ್ ಇರ್ಬೋದು. ಬಟ್ ನಂಬರ್ 1 ರೀಸನ್ ಅರ್ನಿಂಗ್ಸ್ ಇದ್ರೆ ಲಾಸ್ಟಿಗೆ ಪೀಪಲ್ ವಿಲ್ ಆಲ್ವೇಸ್ ಪುಟ್ ದಿ ಮನಿ ಅಂತ ನನಗೆ ಅನ್ಸುತ್ತೆ. ಕರೆಕ್ಟ್. ಅದೇ ಚೈನಾ ಪಾಯಿಂಟ್ ತಂದಿದ್ರಿಂದ, ಚೈನಾ ಸ್ಟಿಮ್ಯುಲಸ್ ವಾಸ್ ಗಿವನ್ ಅಲ್ಲ, ಅದ್ರದ್ದು ಇಂಪ್ಯಾಕ್ಟ್ ಎಷ್ಟಾಗಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ನನ್ನ ಪ್ರಕಾರ ಸಿಗ್ನಿಫಿಕೆಂಟ್ ಫ್ಯಾಕ್ಟರ್ ಅಲ್ಲ ಅದು. ಯಾಕಂದ್ರೆ EM ಫಂಡ್ಸ್ ಅಲ್ಲಿ ಇಂಡಿಯಾದೊಂದು ವೇಟೇಜ್ ಇರುತ್ತೆ, ಆ ವೇಟೇಜ್ ಇಂಡಿಯಾಗೆ ಬಂದೇ ಬರುತ್ತೆ. ಚೈನಾಗೆ ಸ್ಟಿಮ್ಯುಲಸ್ ಮಾಡಿದ ತಕ್ಷಣ ಟ್ಯಾಕ್ಟಿಕ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ಫಂಡ್ಸ್ ಆ ಕಡೆ ಹೋಗ್ಬೋದು. ಬಟ್ ಮೇಜರ್ ಫ್ಯಾಕ್ಟರ್, ಬಿಕಾಸ್ ಅಲ್ಲೂ ಕೂಡ ಗೇನ್ ಆಗಿದೆ, ಅರೌಂಡ್ 40 to 50% ಗೇನ್ ಆಯ್ತು ಸಡನ್ ಗೆ. ಚೈನಾ ಗವರ್ಮೆಂಟ್ ಸಪೋರ್ಟ್ ಇರೋದ್ರಿಂದ ಆ ತರ ಶಾರ್ಟ್ ಟರ್ಮ್ ರ್ಯಾಲೀಸ್ ತುಂಬಾ ಆಗಿದೆ. ಸ್ವಲ್ಪ ಲಾಂಗ್ ಟರ್ಮ್ ಪಿಕ್ಚರ್ ತಗೊಂಡ್ರೆ ಏನು ದುಡ್ಡಿಲ್ಲ ಚೈನೀಸ್ ಮಾರ್ಕೆಟ್ ಅಲ್ಲಿ. 30 years ಇಂದ ಫ್ಲಾಟ್ ಇದೆ ಚೈನೀಸ್ ಮಾರ್ಕೆಟ್. ಸೊ ಶಾರ್ಟ್ ಟರ್ಮ್ ಮೂವ್ ಆ ತರ ಆಗ್ಬೋದು. ಅದನ್ನೇ ನಾನು ರೀಸನ್ ಅಂತ ಎಕ್ಸ್ಪ್ಲನೇಷನ್ ತಗೊಳ್ಳೋದು ಕಷ್ಟ ಆಗುತ್ತೆ. ಮತ್ತೆ ಇನ್ನೊಂದೇನ್ ಅನ್ಸುತ್ತೆ ನನಗೆ ಅಂದ್ರೆ, ಎಲೆಕ್ಷನ್ ಡೇ ಇಂದ ನಾವು ಅಬ್ಸರ್ವ್ ಮಾಡಿದ್ರೆ, ಎಲೆಕ್ಷನ್ ಡೇ ಅಲ್ಲಿ ಎಕ್ಸ್ಪೆಕ್ಟೇಷನ್ BJP ಬರುತ್ತೆ ಅಂತ ಇತ್ತು, ಫುಲ್ ಮೆಜಾರಿಟಿ. ಈ ಬಾರ್ 400 ಪಾರ್ ಅಂತೆಲ್ಲ ಸ್ಲೋಗನ್ ಇತ್ತು. 400 ಹೋಗ್ಲಿ, ಫುಲ್ ಮೆಜಾರಿಟಿನೂ ಬರಲಿಲ್ಲ. ಸೊ ಮಾರ್ಕೆಟ್ ಅವಾಗ ಐಡಿಯಲಿ ನೆಗೆಟಿವ್ ರಿಯಾಕ್ಷನ್ ಇರಬೇಕಿತ್ತು. ಬಟ್ ಆ ಪಾಯಿಂಟ್ ಇಂದನೂ ನಾವು ನೋಡಿದ್ರೆ ಮಾರ್ಕೆಟ್ ಸ್ಟಿಲ್ ವೆಂಟ್ ಅಪ್ ಒಂದು 15% ಮೇಲಕ್ಕೆ. ನೋ ರೀಸನ್, ಏನು ಅಪರೆಂಟ್ಲಿ ಏನು ಅಲ್ಲಿ ಫಂಡಮೆಂಟಲ್ ಚೇಂಜ್ ಏನಿದೆ, ಎಕ್ಸ್ಪೆಕ್ಟೆಡ್ ಔಟ್ಕಮ್ ಬರಲಿಲ್ಲ. ಬಟ್ ಸ್ಟಿಲ್ ರ್ಯಾಲಿ ಆಯ್ತು. ಇವಾಗ ನೋಡಿದ್ರೆ ನಾವು
ಲೋವರ್ ದ್ಯಾನ್ ಎಲೆಕ್ಷನ್ ಡೇ ಇದೆ ಇವಾಗ ಮಾರ್ಕೆಟ್. ಸೊ ಸೆಲ್ಫ್ ಕರೆಕ್ಟಿಂಗ್ ಮೆಕ್ಯಾನಿಸಮ್ ಅಲ್ಲಿ ಅರ್ನಿಂಗ್ಸ್ ಗ್ರೋತ್ ಬರಲಿಲ್ಲ ಅಂದ್ರೆ ಇವೆಲ್ಲ ಅದಾಗೆ ಕರೆಕ್ಟ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ಸೊ ಒಂದು ಓವರ್ ಯುಫೋರಿಯಾ ಇದ್ದಿದ್ದು ಕರೆಕ್ಟ್ ಆಗಿದೆ. ಇನ್ನು ನೋಡೋಣ ಹೆಂಗೆ ರಿಕವರ್ ಆಗುತ್ತೆ. ಅರ್ನಿಂಗ್ಸ್ ಗ್ರೋತ್ ಬಂದ್ರೆ ರಿಕವರ್ ಆಗಬೇಕು ಅಂತ ನನಗೆ ಅನ್ಸುತ್ತೆ. ಕರೆಕ್ಟ್. ಇವಾಗ ಬಜೆಟ್ ಕೂಡ ಆಯ್ತು ಇವಾಗ ಲಾಸ್ಟ್ ಮಂತ್. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇವಾಗ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಸ್ಲ್ಯಾಬ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ, ಸ್ವಲ್ಪ ಎಕ್ಸ್ಪ್ಯಾಂಡ್ ಎಲ್ಲ ಮಾಡಿದ್ದಾರೆ. ಸೊ ಅದರಿಂದ ಹೆಂಗೆ ಇವಾಗ ಎಕನಾಮಿ ಹೇಗೆ ಡ್ರೈವ್ ಆಗಬಹುದು, ಹೇಗೆ ಇಂಪ್ಯಾಕ್ಟ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅಂತೀರಾ ಅಥವಾ ಇಟ್ ಡಸಂಟ್ ಹ್ಯಾವ್ ಎನಿ ಇಂಪ್ಯಾಕ್ಟ್ ಅಂತ ಅನ್ಸುತ್ತಾ? ಒಂದೇನು ಅಂದ್ರೆ ಇನ್ಫ್ಲೇಷನ್ ಕೋವಿಡ್ ಆದ್ಮೇಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು. ಕೆಲವು 1-2 years ಅಂತೂ 7-8% ತರ ಇನ್ಫ್ಲೇಷನ್ ಇತ್ತು. ಹೋಲ್ಸೇಲ್ ಇನ್ಫ್ಲೇಷನ್ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. RBI ಅಫಿಷಿಯಲ್ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಕ್ಯಾಪ್ಚರ್ ಆಗಲ್ಲ, ಬಟ್ ನಮ್ಗೆಲ್ಲರೂ ಗೊತ್ತಾಗುತ್ತೆ ನಾವು ತಗೊಳ್ಳೋ ಇಡ್ಲಿ ವಡೆ ಇರ್ಬೋದು ಅಥವಾ ನಾವು ಹೊರಗೆ ಹೋದಾಗ ನಮ್ಮ ಖರ್ಚುಗಳು ಯಾವ ರೀತಿ ಇನ್ಕ್ರೀಸ್ ಆಗಿದೆ ಅಂತ. ಆ ಆಂಗಲ್ ಇಂದ ಸ್ವಲ್ಪ ಕನ್ಸಂಪ್ಷನ್ಗೆ ಓವರ್ ಆಲ್ ಹೊಡ್ತಾ ಬಿದ್ದಿತ್ತು ಇನ್ಫ್ಲೇಷನ್ ಜಾಸ್ತಿ ಆದ್ಮೇಲೆ. ಆ ತರದ ಪ್ರಾಬ್ಲಮ್ ಎಲ್ಲ ಸ್ವಲ್ಪ ಮಟ್ಟಿಗೆ ಇಟ್ಸ್ ರಿಲೀಫ್ ಟು ದಿ ಕನ್ಸ್ಯೂಮರ್ ಅಂತ ಹೇಳ್ಬೋದು ನಾವು ಟ್ಯಾಕ್ಸ್ ಕಟ್ ಮಾಡಿರೋದು. ಬಟ್ ಓವರ್ ಆಲ್ ಆಗಿ ಏನು ಅನ್ಲೀಸ್ಟ್ ದಿ ಆನಿಮಲ್ ಸ್ಪಿರಿಟ್ಸ್ ಅಂತಾರಲ್ಲ, ಆ ತರ ಲೆವೆಲ್ಗೆ ಏನಾದ್ರು ಚೇಂಜ್ ಆಗುತ್ತೆ ಅಂದ್ರೆ ಇಲ್ಲ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ಜನರಿಗೆ ಬೇಕಾದದ್ದು ಫಾರ್ ಸೇವಿಂಗ್ಸ್, ಫಾರ್ ಅದರ್ ಪರ್ಪಸ್ ಆಲ್ಸೋ, ಮೆಡಿಕಲ್ ಬಿಲ್ ಈ ತರದಕ್ಕೆಲ್ಲ. ಸೊ ಒನ್ ಲೆವೆಲ್ ಇಂಪ್ಯಾಕ್ಟ್ ಇಟ್ಸ್ ಎ ಗುಡ್ ಮೂವ್. ಏನು ಅದು ವಿಲ್ ಚೇಂಜ್ ದಿ ಔಟ್ಕಮ್ ಆಫ್ ದಿ ಕಂಟ್ರಿ ನನಗೇನೋ ಅನ್ಸಲ್ಲ. ಮತ್ತೆ ಇಫ್ ಯು ಕ್ವಾಂಟಮ್ ಎಷ್ಟು ಸೇವ್ ಆಗುತ್ತೆ ಅಂತ ನಾವು ನೋಡಿದ್ರೆ ಅದೇನು ಜಾಸ್ತಿ ಇಲ್ಲ, ಲೆಸ್ ದೆನ್ 0.2% GDP ಏನೋ ಬರುತ್ತೆ ಅದು. ಸೊ ಅಂತ ಏನು ಚೇಂಜ್ ಆಗಲ್ಲ, ಬಟ್ ಸ್ಟಿಲ್ ಒಂದು ಒಳ್ಳೆ ನಿರ್ಧಾರ ಅಂತ ಡೆಫಿನೆಟ್ಲಿ ಹೇಳ್ಬೋದು ನಾವು. ಅಟ್ಲೀಸ್ಟ್ ಒಂದು ಪಾಸಿಟಿವ್ ನರೇಟಿವ್ ಫಾರ್ ದ ಪೀಪಲ್. ಕರೆಕ್ಟ್. ಅಂದ್ರೆ ಬಿಜೆಪಿದು ಮೇನ್ ವೋಟ್ ಬೇಸ್ ಅರ್ಬನ್ ಮಿಡಲ್ ಕ್ಲಾಸ್. ಕೊನೆಗೂ ಅವ್ರಿಗೂ ಒಂದು ಏನು ಅರ್ಬನ್ ಮಿಡಲ್ ಕ್ಲಾಸ್ ಏನ್ ಬೇಕಿತ್ತು ಅವ್ರು ಕೊಟ್ಟಿದ್ದಾರೆ ಫೈನಲಿ. ಅಂಡ್ ಏನು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ 100 lakhs ತನಕ ಫ್ರೀ ಮಾಡ್ತಾರೆ ಅಂತ. ಒಳ್ಳೆ ಮೂವ್, ಒಳ್ಳೆ ಪ್ರೋಗ್ರೆಸಿವ್ ಆಗಿ ಕರೆಕ್ಟ್ ಆಗಿ ಟ್ಯಾಕ್ಸ್ ಸ್ಟ್ರಕ್ಚರ್ ಮಾಡಿದ್ದಾರೆ. ಒಳ್ಳೆ ಮೂವ್. ಹೆಂಗ್ ಇಂಪ್ಯಾಕ್ಟ್ ಆಗುತ್ತೆ ನೋಡ. ಕನ್ಸಂಪ್ಷನ್ ಅಂತೂ ಸ್ವಲ್ಪ ಅಂತೂ ಬೆನಿಫಿಟ್ ಆಗೇ ಆಗುತ್ತೆ, ಬಟ್ ಸಿಕ್ಕಾಪಟ್ಟೆ ಬೆನಿಫಿಟ್ ಆಗುತ್ತೆ ಅನ್ನೋದು ನನಗೇನೋ ಅನ್ಸಲ್ಲ. ಈಗ ಮಾರ್ಕೆಟ್ ಶುಡ್ ಬಿ ಹೈಯರ್ ಬಿಕಾಸ್ ಆಫ್ ಅದು ಅಂತಂದ್ರೆ ನನಗೇನೋ ಸರಿ ಅನ್ಸಲ್ಲ. ಸೊ ಇವಾಗ ಮತ್ತೆ ಮಾರ್ಕೆಟ್ಗೆ ವಾಪಸ್ ಬಂದ್ರೆ, ಇವಾಗ ಇಲ್ಲಿಂದ ನೀವು ಅಂದ್ರೆ ಆಸ್ ಎನ್ ಇನ್ವೆಸ್ಟರ್ ನೀವು ಯಾವ ತರ ಡಿಸಿಷನ್ ತಗೊಳ್ತೀರಾ? ಅಂದ್ರೆ ಇನ್ನೂ ವೇಟ್ ಅಂಡ್ ವಾಚ್ ಮಾಡ್ತೀರಾ, ಅಂದ್ರೆ ಇನ್ನೂ ಡೌನ್ ಆಗುತ್ತೆ ಅಥವಾ ಇಲ್ಲಿ ಕನ್ಸಾಲಿಡೇಟ್ ಆಗಬಹುದು ಅನ್ನೋದು ಅಭಿಪ್ರಾಯನ, ಅಥವಾ ನೀವು ಇಲ್ಲಿಂದ ಏನ್ ಮಾಡ್ತೀರಾ ಆಸ್ ಎನ್ ಇನ್ವೆಸ್ಟರ್? ನಿಮ್ಮ ಆಯ್ಕೆ ಏನಿಲ್ಲಿ? ಸೊ ನಾವು ಓವರ್ ಆಲ್ ಮಾರ್ಕೆಟ್ ಯಾವ ರೀತಿ ಡೈರೆಕ್ಷನ್ ತಗೊಳುತ್ತೆ ಅಂತ ಹೇಳಕ್ಕಾಗಲ್ಲ, ಬಹಳ ಕಷ್ಟ. ಅಷ್ಟೆಲ್ಲ ನಾವು ಸ್ಮಾರ್ಟ್ ಇದ್ದಿದ್ರೆ ನಾವು ಬೇರೆ ಕಡೆನೇ ಇರ್ತಾ ಇದ್ವಿ. ಸೊ ನಾವು ಇಂಡಿವಿಜುವಲ್ ಕಂಪ್ನೀಸ್ನ ಫಾಲೋ ಮಾಡ್ತಾ ಇರ್ತೀವಲ್ವಾ. ಇಂಡಿವಿಜುವಲ್ ಕಂಪ್ನೀದು ಸ್ವಲ್ಪ ಈಸಿಯರ್ ಟು ಏನು ಯೋಚನೆ ಮಾಡೋಕ್ಕೆ ಸುಲಭ. ಓವರ್ ಆಲ್ ಮಾರ್ಕೆಟ್ ಡೈರೆಕ್ಷನ್ ನೋಡೋದ್ಕಿಂತ ಇಂಡಿವಿಜುವಲ್ ಕಂಪ್ನೀಸ್ದು ಅರ್ನಿಂಗ್ ಚೆನ್ನಾಗಿದೆ ಅಂತಂದ್ರೆ ನನ್ನ ಪ್ರಕಾರ ಒಳ್ಳೆ ಟೈಮೇ ಬೈ ಮಾಡೋಕ್ಕೆ. ಎಸ್ಪೆಷಲಿ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪಲ್ಲಿ ಡ್ರಾ ಡೌನ್ ಜಾಸ್ತಿ ಇದೆ. ನಿಫ್ಟಿ ಓನ್ಲಿ 16-17% ಡೌನ್ ಇದೆ, ಬಟ್ ಸ್ಮಾಲರ್ ಕಂಪ್ನೀಸ್ ಸಿಕ್ಕಾಪಟ್ಟೆ 30-40-50% ಎಲ್ಲ ಡ್ರಾ ಡೌನ್ ಆಗಿದೆ. ಕೆಲವೊಂದು ಸೆಕ್ಟರ್ಸ್ ಅಂತೂ ರ್ಯಾಲಿಲಿ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ ಅಪ್ ಸೈಡಲ್ಲಿ. ಇವಾಗ ಡೌನ್ ಸೈಡಲ್ಲಿ ಸಿಕ್ಕಾಪಟ್ಟೆ ದೇವರ್ ಆಲ್ಸೋ ಕಮ್ ಡೌನ್. ಅಲ್ಲಿ ಸ್ವಲ್ಪ ಡಿಸ್ಕೌಂಟ್ ಕಾಣ್ತಾ ಇದೆ. ಸ್ಪೆಸಿಫಿಕ್ ಆಗಿ ಆ ಥರ ಇಂಡಿವಿಜುವಲ್ ಕಂಪ್ನೀಸ್ನ ನನಗೇನೋ ಬೈ ಮಾಡ್ಬೋದು ಅಂತ ಅನಿಸುತ್ತೆ ಇವಾಗ. ಮತ್ತೆ ಈ ವರ್ಷ ಮಳೆ ಆಗುತ್ತೆ ಅಂತ ಯಾರು ಹೊಲ ತಗೊಳ್ಳೋಲ್ಲ. ಆ ಥರ ನಾವು ಈ ಇಯರ್ ಚೆನ್ನಾಗಿರುತ್ತೆ ಅಂತ ಯಾರು ಸ್ಟಾಕು ತೊಗೊಬಾರ್ದು. 3-5 years ಟೈಮ್ ಇದೆ ಅಂದರೆ ಅವಾಗ ತೊಗೊಬೋದು. ಆ ಥರ ಯೋಚನೆ ಮಾಡಿದ್ರೆ ನನಗೇನೋ ಗುಡ್ ಟೈಮ್ ಟು ಬೈ ಅಂತ ಅನ್ಸುತ್ತೆ. ಓವರ್ ಆಲ್ ಅಗ್ರಿಗೇಟ್ ವ್ಯಾಲ್ಯೂಯೇಷನ್ ಇವಾಗ ರೀಸನೇಬಲ್ ಇದೆ. ಸೊ ಇವಾಗ ಬೈ ಮಾಡಿದ್ರೆ 3-5 years ಶುಡ್ ಬಿ ಓಕೆ ಅಂತ ಅನ್ಸುತ್ತೆ. ಮತ್ತೆ ಕ್ಯಾನ್ ಇಟ್ ಗೋ ಡೌನ್ ಅಂದ್ರೆ ಅಫ್ಕೋರ್ಸ್ ಇಟ್ ಕ್ಯಾನ್ ಗೋ ಡೌನ್. ನಮ್ಗೆ ಅದು ಹೆಂಗೆ ಹೇಳಕ್ಕಾಗುತ್ತೆ? ಟ್ರಂಪ್ ಏನೋ ಮಾಡ್ದ, ನಾಳೆ ಟ್ಯಾರಿಫ್ ಎಲ್ಲ ಇನ್ಕ್ರೀಸ್ ಆಯ್ತು, ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಇರುತ್ತೆ, ಅದು ಹೇಳಕ್ಕಾಗಲ್ಲ ನಮಗೆ. ಸೊ ಐ ವುಡ್ ಬಿ ಕಂಫರ್ಟೇಬಲ್ ಬೈಯಿಂಗ್ ಹಿಯರ್ ಅಂತ ಅಷ್ಟೇ. ಅಂದ್ರೆ ಆಲ್ವೇಸ್ ಲಾಂಗ್, ಅಂದ್ರೆ ಆಸ್ ಎನ್ ಇನ್ವೆಸ್ಟರ್ ವಿ ಹ್ಯಾವ್ ಟು ಲಾಂಗ್ ಟರ್ಮ್ ಹಾರಿಜಾನೇ ನೋಡ್ಬೇಕು ಅಂತ ಹೇಳ್ತೀರಾ. ಶಾರ್ಟ್ ಟರ್ಮ್ಗೆ ವಿ ಕ್ಯಾನ್ ನೆವರ್ ಪ್ರೆಡಿಕ್ಟ್. ಇಟ್ ಈಸ್ ಆಲ್ವೇಸ್ ಲೈಕ್ ಕೈಂಡ್ ಆಫ್ ಗ್ಯಾಂಬ್ಲಿಂಗ್ ಓನ್ಲಿ ಅಂತ ಅನ್ಸುತ್ತೆ. ಅಂದ್ರೆ ಹೆಂಗ್ ಸುಲಭ ಇಲ್ಲ ಅಲ್ವಾ? ಹೌದು, ಹೇಳೋದು ಹೆಂಗಾಗುತ್ತೆ. 3 months ಬ್ಯಾಕ್ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಯಾರು ಈ ತರ 30-40% ಡ್ರಾ ಡೌನ್ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇರಲಿಲ್ಲ. ಕರೆಕ್ಟ್. ಕೆಲವರು ಕುತ್ಕೊಂಡು ಲೈಕ್ 2 years ಇಂದನೂ ಮಾರ್ಕೆಟ್ ಕ್ರಾಶ್ ಆಗುತ್ತೆ ಅನ್ಕೋ ಬರ್ತಾ ಇದ್ರು.
ಇವಾಗ ಡೌನ್ ಆದ ತಕ್ಷಣ ವಿ ವರ್ ಟೆಲಿಂಗ್ ದಟ್ ಅಂತ ಸ್ಟೋರಿ ಬಿಲ್ಡಪ್ ಮಾಡಿದ್ರೆ ಶುಡ್ ನಾಟ್ ಅಂದ್ರೆ ಅವರುಗಳ ಬಗ್ಗೆ ಜಾಸ್ತಿ ಅನ್ಸುತ್ತೆ. ಕರೆಕ್ಟ್, ಔಟ್ಸೈಡ್ ಅಲ್ಲೇ ಪಾರ್ಟಿಸಿಪೇಟ್ ಮಾಡಿರೋ. ಕರೆಕ್ಟ್, ಬಿಕಾಸ್ ದೇ ಹ್ಯಾವ್ ಲಾಸ್ಟ್ ದಟ್ ಅಪ್ಸೈಡ್ ಮೊಮೆಂಟಮ್ ಫುಲ್. ಈ 2022 ಇಫ್ ನಾವು ಮಾತಾಡ್ಕೋತಾ ಇದ್ವಿ ಅವಾಗ ಎಷ್ಟು ನಾವೇ ಇದಾಗ್ತಾ ಇದ್ವಿ, ಎಷ್ಟು ಡಿಪ್ ಬೈ ಮಾಡಿದ್ವಿ, ಅಲ್ಲಿಂದ ವಿ ಹ್ಯಾಡ್ ಸೀನ್ ಲೈಕ್ ಲಾಟ್ ಆಫ್ ಒಳ್ಳೆ ರ್ಯಾಲಿ ಅಪ್ಸೈಡ್. 22 to 24 ಸೆಪ್ಟೆಂಬರ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಆಲ್ಮೋಸ್ಟ್ ಡಬಲ್ ಆಗಿದೆ. ಆ ತರ ರಿಟರ್ನ್ಸ್ ಬಂದಾಗ 30-40% ಡ್ರಾಡೌನ್ ಏನೋ ಆಶ್ಚರ್ಯ ಏನಿಲ್ಲ. ಏನು ಪಾರ್ ಫಾರ್ ದ ಕೋರ್ಸ್ ಅಷ್ಟೇ, ಅಡ್ಜಸ್ಟ್ ಮಾಡ್ಕೊಂಡು ನಾವು ಇಂಡಿವಿಜುವಲ್ ಸ್ಟಾಕ್ಸ್ ನ ಪಿಕ್ ಮಾಡಕ್ ನೋಡ್ಬೇಕು. ಸೊ ನೀವು ಡಿಪ್ಲಾಯ್ ಮಾಡ್ತಾ ಇದ್ದೀರಾ ಅಥವಾ ಕ್ಯಾಶ್ ಅಲ್ಲಿ ಇದ್ದೀರಾ? ಪರ್ಸನಲ್ ಪರಿಸ್ಥಿತಿ ಏನ್ ಗೊತ್ತಾ ಇದೆ, ಅದನ್ನ ನಾನು ಹೇಳಕ್ ಹೋಗಲ್ಲ. ಐ ಮೀನ್ ಓಕೆ, ಲೆಟ್ ಮಿ ಪುಟ್ ಇಟ್ ಲೈಕ್ ಏನೋ ದುಡ್ಡಿದ್ರೆ ಐ ವಿಲ್ ಬಿ ಕಂಫರ್ಟಬಲ್ ಡಿಪೆಂಡಿಂಗ್ ಆನ್ ದಿಸ್ ಸ್ಪೆಸಿಫಿಕ್ ಕಂಪನಿ. ಕಾಸಿದೆ ಅನ್ಕೊಂಡ್ರೆ ಕಾಸನ್ನ ಇಲ್ಲಿ ನಾನು ಹಾಕ್ತಿದ್ದೆ. ಒಳ್ಳೆ ಕಂಪನಿ ಸಿಕ್ಕಿದ್ರೆ ಮಾರ್ಕೆಟ್ ಅಲ್ಲೂ ಈಸಿಲಿ ಬೈ ಮಾಡಬಹುದು. ವಿ ನೋ ದಟ್ ಈಗ ಕೋವಿಡ್ ನಾವು ನೋಡಿದ್ರೆ ಅದು ಲೈಕ್ ಒನ್ಸ್ ಇನ್ ಲೈಫ್ ಟೈಮ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಅಷ್ಟು ಇಲ್ಲಿ ಕರೆಕ್ಷನ್ ಆಗಿಲ್ದಲೇ ಇರ್ಬೋದು, ಬಟ್ ಆ ಆಪರ್ಚುನಿಟಿಗೂ ಇವಾಗ ನೀವೇನಾದ್ರೂ ನೋಡಿದ್ರೆ ಆತರ ಆಪರ್ಚುನಿಟಿ ಏನಾದ್ರೂ ಇದೆಯಾ, ಅಥವಾ ಆತರ ಆಪರ್ಚುನಿಟಿ ನಮ್ ಲೈಫ್ ಟೈಮ್ ಇನ್ನೊಂದ್ಸಲಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಅದು ಮತ್ತೆ ಎಷ್ಟು ಸ್ಪ್ಲಿಟ್ ಸೆಕೆಂಡ್ ಆಪರ್ಚುನಿಟಿ ಇತ್ತು ಅಂದ್ರೆ 2 months ವಿಂಡೋ ಇತ್ತು. ಅಲ್ಲಿ ಆವಾಗ 50% ಡೌನ್ ಆಗಿತ್ತು ಮಾರ್ಕೆಟ್, ನಿಫ್ಟಿನೇ 50% ಡೌನ್, 12,000 to 7,500. ಕರೆಕ್ಟ್. ಆ ತರ ಆಪರ್ಚುನಿಟಿ ಇವಾಗೆಲ್ಲ ಬರೋದು ಬಹಳ ರೇರ್. ಅಂದ್ರೆ ಜಗತ್ ಎಂಡ್ ಆಗ್ತಿದೆ ಅಂತ ಅನ್ಕೊಂತಾ ಇದೀವಿ ನಾವು ಅವಾಗ, ಅದಕ್ಕೆ ಆ ತರ ಡ್ರಾಡೌನ್ ಆಗಿತ್ತು. ಇವಾಗೇನೋ ಒಂದ್ ಚಿಕ್ಕ ಇನ್ಸಿಡೆಂಟ್ ಆಯ್ತು, ಏನೋ ಟ್ರೇಡ್ ವಾರ್ ಆಗ್ತಾ ಇದೆ ಅಂದ್ರೆ ಅದಕ್ಕೆಲ್ಲ ಆ ತರ ಡ್ರಾಡೌನ್ ಬರೋದು ಬಹಳ ಆಶ್ಚರ್ಯ. ಬಟ್ ಇವಾಗ ರೀಸನೇಬಲ್ ಆಗಿದೆ ವ್ಯಾಲ್ಯೂಯೇಷನ್ ಅಂತ ನನಗೆ ಅನ್ಸುತ್ತೆ. ಅಷ್ಟು ಡ್ರಾಡೌನ್ ಇಲ್ಲದೆ ಇದ್ರು ಕೆಲವೊಂದು ಸೆಕ್ಟರ್ಸ್ ಅಲ್ಲಿ ಕೆಲವೊಂದು ಕಂಪ್ನೀಸ್ ಯಾವಾಗ್ಲೂ ಎಲ್ಲಾ ಮಾರ್ಕೆಟ್ ಅಲ್ಲೂ ನನ್ಗೆ ಅನ್ಸುತ್ತೆ ಅಂದ್ರೆ, ಇಫ್ ಯು ಆರ್ ವೆರಿ ಕ್ಯೂರಿಯಸ್ ಡಿಗ್ ಮಾಡ್ತಾ ಇದ್ರೆ ಎಲ್ಲಾ ಮಾರ್ಕೆಟ್ ಅಲ್ಲೂ ನಿಮ್ಗೆ ಆಪರ್ಚುನಿಟಿ ಸಿಗೋ ತರದ್ದು ಚಾನ್ಸ್ ಇರುತ್ತೆ. ಈ ತರ ಡ್ರಾಡೌನ್ ಆದಾಗ ಕೆಲವೊಂದು ಸಿಕ್ಕಾಪಟ್ಟೆ ಚೀಪ್ ಇರುತ್ತೆ, ಕೆಲವೊಂದು ಒಳ್ಳೆ ಕಂಪ್ನೀಸ್ ವಿಲ್ ಬಿ ರೀಸನೇಬಲ್ ಪ್ರೈಸ್ಗೆ ಬೈ ಮಾಡೋ ತರ ಚಾನ್ಸ್ ಇರುತ್ತೆ. ಸೊ ಓವರ್ ಆಲ್ ಆಪರ್ಚುನಿಟಿ ಸೆಟ್ ವಿಲ್ ಬಿ ಹೈಯರ್. ಇವಾಗ ಆರಿಸ್ಕೊಬಹುದು ನೀವು. 6 months ಬ್ಯಾಕ್ ಆರಿಸ್ಕೊಳಕ್ ಹೋದ್ರೆ ಏನೂ ಇರ್ಲಿಲ್ಲ. ಇವಾಗ ಆತರ ಆರಿಸ್ಕೊಳ್ಳಕ್ಕೆ ಚಾಯ್ಸಸ್ ಇದೆ. ಸೊ ಮಾಡ್ಬೋದು ಅಂತ ಅನ್ಸುತ್ತೆ. ರೈಟ್ ಟೈಮ್ ಟು ಪಿಕ್ ದ ರೈಟ್ ಬಿಸ್ನೆಸ್ ನಾವು. 3-5 years like a fair valuation or even like a cheaper valuation. ಕೆಲವೊಂದೆಲ್ಲ cheaper valuation. ಕೆಲವೊಂದು ಸೆಕ್ಟರ್ಸ್ ಅಲ್ಲಿ not just a fair, I think cheaper valuation. ಕರೆಕ್ಟ್. ಹೌದು, ಎಲ್ಲಾ ಕಡೆ ಎಲ್ಲ ಬ್ರಾಡರ್ ಮಾರ್ಕೆಟ್ ಅಂತ ಅಷ್ಟು ಚೀಪ್ ಅಂತ ಏನ್ ಹೇಳಲ್ಲ. ಹೌದು, ಬಟ್ ಕೆಲವೊಂದು ಸ್ಟಾಕ್ಸ್ ಅಥವಾ ಕೆಲವೊಂದು ಸೆಕ್ಟರ್ಸ್ ಅಲ್ಲಿ ಡ್ರಾಡೌನ್ ಜಾಸ್ತಿ ಇದೆ. ಸೊ ಅಲ್ಲೆಲ್ಲ ಆಪರ್ಚುನಿಟಿ ಅಂತ ಅನ್ಸುತ್ತೆ. ಕರೆಕ್ಟ್. ಅದೇ ಹೇಳ್ತಾರಲ್ಲ, ಅಂದ್ರೆ ಈ ತರ ಕ್ರಾಶ್ ಟೈಮ್ ಅಲ್ಲೇನೆ ಸ್ಟಾಕ್ಸ್ ವಿಲ್ ರಿಟರ್ನ್ ಟು ದ ರೈಟ್ಫುಲ್ ಓನರ್ಸ್ ಅಂತಾರಲ್ಲ, ಆ ತರ ಆಗೋ ಟೈಮ್ ಅಂತ ಅನ್ಸುತ್ತಾ? ಅದಕ್ಕೆ ಇನ್ನೊಂದ್ ಸ್ವಲ್ಪ ಇನ್ನೂ ಡ್ರಾಡೌನ್ ಆಗ್ಬೇಕು. ಸೈಕಾಲಜಿ ಹೆಂಗೆ ನಮ್ಮನ್ನ ಆಟ ಆಡ್ಸುತ್ತೆ ಅಂದ್ರೆ, ಕೆಳಗೆ ಹೋಗ್ತಿರ್ಬೇಕಾದ್ರೆ ಇನ್ನೂ ಕೆಳಗೆ ಹೋಗುತ್ತೆ ಅಂತ ಅನ್ಸುತ್ತೆ. ವೆಯ್ಟ್ ಮಾಡೋಣ, ಇನ್ನೂ ಸ್ವಲ್ಪ, ಇನ್ನೊಂದು 10% ಡ್ರಾಡೌನ್ ಆಗ್ಬೋದು. 100 80 ಬರುತ್ತೆ ಅಂತ ಅನಿಸ್ತಾ ಇರುತ್ತೆ. ಅದು 110 ಹೋದ ತಕ್ಷಣ 80 ಬರೋ ಸೀನೇ ಇಲ್ಲ, ಇಲ್ಲೇ ಬೈ ಮಾಡ್ಬೇಡ ನಾನು ಅಂತ ನಾವು ಚೇಂಜ್ ಮಾಡಕ್ ಹೋಗ್ತೀವಿ. ಆ ಸೈಕಾಲಜಿ ನಾವು ಯಾವಾಗಲೂ ಫೈಟ್ ಮಾಡ್ತಾ ಇರ್ತೀವಿ. ಇದು ಅದೊಂಥರ ಸಿಚುವೇಶನ್ ನಾವು ಅನ್ಕೊಂಡ್ರೆ, ಇನ್ನು ನಿನ್ನೆ ಯುಕ್ರೇನ್ದು ಇಶ್ಯೂನು ಬಂತು, ಏನೋ ನಾನು ಸಪೋರ್ಟೇ ಮಾಡಲ್ಲ ಅಂದ್ಬಿಟ್ಟು. ಆ ತರದೆಲ್ಲ ಡಿಸ್ರಪ್ಷನ್ಸ್ ಆದ್ರೆ ಇನ್ನು ನಾವು ಅನ್ಕೋಬೋದಿಲ್ಲ, ಇನ್ನೂ ಚೀಪರ್ ಆಗುತ್ತೆ ಮಾರ್ಕೆಟ್, ಎಕನಾಮಿಕ್ ಗ್ರೋತ್ 6.4 ನಾಟ್ ಗುಡ್ ಇನಫ್, ಇನ್ನೂ ಚೀಪ್ ಆಗುತ್ತೆ ಅಂತ ಅನ್ಕೋಬಹುದು. ಬಟ್ ಹೇಳಕ್ಕಾಗಲ್ಲ ಲಾಸ್ಟ್ ನಮಗೆ. ಸೊ ನಮಗೆ ಇಫ್ ವಿ ಫೈಂಡ್ ದಿ ರೈಟ್ ಕಂಪ್ನಿ, ನಮ್ಮ ಪ್ರಕಾರ ಕಣ್ಣು ಮುಚ್ಕೊಂಡು ಬೈ ಮಾಡಬೇಕು. ಇದೆಲ್ಲ ಆಗುತ್ತೋ ಇಲ್ವೋ ಹೇಳೋದು ಬಹಳ ಕಷ್ಟ. ಈವನ್ ಸ್ಲೈಟ್ ರೇಟ್ ಕಟ್ ಕೂಡ ಮಾಡಿದ್ರು RBI. ಕರೆಕ್ಟ್. ಸೊ ಅದು ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ಸಡನ್ ಲೈಕ್ ಏನೋ ಮಾನಿಟರಿ ಪಾಲಿಸಿಯಿಂದ ಇರ್ಬೋದು ಅಥವಾ ಫಿಸಿಕಲ್ ಪಾಲಿಸಿಯಿಂದ ಇರ್ಬೋದು, ಎರಡರಲ್ಲೂ ನಾವು ಸರಿಯಾಗಿ ಇವಾಗ ಎಚ್ಚೆತ್ಕೊಂಡಿದೀವಿ. ಜನವರಿ ಆದ್ಮೇಲೆ ಅದ್ರ ಲ್ಯಾಗ್ ಎಫೆಕ್ಟ್ ಇರುತ್ತೆ. ಜನರಲಿ ರೇಟ್ ಚೇಂಜಸ್ ಆದ್ರೆ 18 months ಬೇಕಾಗುತ್ತೆ ಅದು ಎಕಾನಮಿ ಟ್ರಿಕಲ್ ಡೌನ್ ಆಗಕ್ಕೆ. ಸೊ ಇಮಿಡಿಯೇಟ್ ಇಂಪ್ಯಾಕ್ಟ್ ಕಾಣಲ್ಲ. ಈವನ್ ಟ್ಯಾಕ್ಸ್ ಬೆನಿಫಿಟ್ ಅಷ್ಟೇ, ಅದ್ರಿಂದ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಬಟ್ ಅದು ಏನೋ ಇವತ್ತು ಚೇಂಜ್ ಮಾಡಿದ ತಕ್ಷಣ ನಾಳೆ ಎಕಾನಮಿಲಿ ಅದು ಶೋ ಅಪ್ ಆಗಲ್ಲ ನಂಬರ್. ಸೊ ಸ್ವಲ್ಪ ಟೈಮ್ ಆಗುತ್ತೆ. Q1 ನೆಕ್ಸ್ಟ್ ಇಯರ್ ಗೊತ್ತಾಗದೇ ಇರ್ಬೋದು, Q3 Q4 ನೆಕ್ಸ್ಟ್ ಇಯರ್ ಟೈಮ್ಗೆ ವಿ ಶುಡ್ ಸಿ ಗುಡ್ ನಂಬರ್ಸ್ ಅಂತ ನಂಗೆ ಅನ್ಸುತ್ತೆ.
ವೇಸ್ಟ್ ಇದೇ ತರ ಇಂಟೆಂಟು ಇದ್ರೆ ಗೌರ್ಮೆಂಟ್ಗೆ ಪಾಲಿಸಿ ಮೇಕರ್ಸ್ಗೆ ಸ್ವಲ್ಪ ಎಚ್ಚೆತ್ಕೊಂಡಿದ್ದಾರೆ. ಇವಾಗ ಸ್ವಲ್ಪ ಲೇಟು ಬಟ್ ಎಚ್ಚೆತ್ಕೊಂಡಿದ್ದಾರೆ. ಸೊ ಆಗುವಂತ ಅನ್ಸುತ್ತೆ. ಓಕೆ. ಸೊ ಇವೆಲ್ಲ ಸರಿ. ನೀವು ಪರ್ಸ್ನಲಿ ಡಿಪ್ಲಾಯ್ ಮಾಡ್ತಾ ಇದ್ದೀರಾ ಹೆಂಗೆ? ನಾನೇನೋ ಏನ್ ಮಾಡ್ತಾ ಇದ್ದೀನಿ ಹೇಳ್ಬಿಟ್ಟೆ. ನೀವು ಏನ್ ಕತೆ ಪರ್ಸ್ನಲಿ ಡಿಪ್ಲಾಯ್ ಮಾಡ್ತಾ ಇದ್ದೀರಾ? ನಿಮ್ದು ಯಾವ ತರ ಪೊಸಿಷನಿಂಗ್ ಇದೆ ಇವಾಗ? ನಾನಂತೂ ಡಿಪ್ಲಾಯ್ ಮಾಡಕ್ಕೆ ಶುರು ಮಾಡಿದ್ದೀನಿ. Like every dip I'm putting like 2% of my capital ಅಪ್ಲೈ ಮಾಡ್ತಾ ಇದ್ದೀನಿ. ಕ್ಯಾಶ್ ಅಲ್ಲಿ ಕೂತಿದ್ರ ಕ್ರಾಶ್ ಹಾಕಿಂತ ಮುಂಚೆ ಫೋರ್ ಸೈಟ್ ಇತ್ತಾ ಅಥವಾ ಇವಾಗ 2% ಡಿಪ್ಲಾಯ್ ಮಾಡ್ತಾ ಅಂತ ಅಂದ್ರೆ ಸಿಕ್ಕಾಪಟ್ಟೆ ಕ್ಯಾಶ್ ಅಲ್ಲಿ ಇದ್ದಂಗೆ ಕಾಣ್ತಾ ಇದೆ. ಬರೋ ಕಾಸನ್ನೆಲ್ಲ ಇಲ್ಲಿಗೆ ಹಾಕ್ಬೇಕಷ್ಟೇ ಇದೆ. ಅಂದ್ರೆ ಯಾವುದು ಕ್ಯಾಶ್ ಅಲ್ಲಿ ಏನು ಕೂತಿರ್ಲಿಲ್ಲ. ಕೆಲವುದು ಒಂದನ್ನ ಸೆಲ್ ಮಾಡಿದ್ದೆ. ಬಟ್ ಆ ತರ ಕ್ಯಾಶ್ ಅಲ್ಲಿ ಅಂತ ಫೋರ್ ಸೈಟ್ ಏನು ನೋಡಿರ್ಲಿಲ್ಲ. ಬರೋ ಸಂಬಳನೇ ಇಲ್ಲ ಹಾಕೋದಷ್ಟೇನೆ. ಈಗ ಒಂದೇ ಇನ್ವೆಸ್ಟ್ಮೆಂಟ್ ತರಾನೇ ಮಾಡ್ತಾ ಇರೋದು. ಸೊ ಹಂಗಾಗಿ ನನ್ಗೇನೋ ಆಪರ್ಚುನಿಟಿ ಚೆನ್ನಾಗಿದೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಹಂಗಾಗಿ ಎವ್ರಿ ಲೈಕ್ ಇಫ್ ದೇರ್ ಇಸ್ 3 to 4% ಡೌನ್ ಇನ್ ದ ಮಾರ್ಕೆಟ್ ಐ ಆಮ್ ಟ್ರೈಂಗ್ ಟು ಪುಟ್ ಲೈಕ್ 1 to 2% ಹಾಕೋಕೆ ಟ್ರೈ ಮಾಡ್ತಾ ಇದ್ದೀನಿ. ಟೆಕ್ನಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದ ಫರ್ದರ್ ಡ್ರಾ ಡೌನ್ ಇದೆಯಾ ಅಥವಾ ಇಲ್ಲೇ ಸ್ಟೆಬಿಲೈಸ್ ಆಗ್ಬೋದು ಅನ್ಸುತ್ತಾ? ನೀವು ಮಾತಾಡಿದ್ವಿ, ನಾನು ಹೇಳಿದ್ದೆ ಅಂದ್ರೆ 14,500 14,400 ರೇಂಜ್ ಅಲ್ಲಿ ಫಸ್ಟ್ ಸ್ಟಾಪ್ ನೋಡ್ಬೋದು ಅಂತ. ಸೊ ಆಲ್ಮೋಸ್ಟ್ ಅದ್ರ ಹತ್ರ ಬಂದ್ಬಿಟ್ಟಿದೀವಿ. 14,700 ಅಲ್ಲಿ ಇದೀವಿ ಇವಾಗ ಸ್ಮಾಲ್ ಕ್ಯಾಪ್ ನೋಡಿದ್ರೆ. ನಿಫ್ಟಿನೂ 2200 ಹತ್ರ ಇದೆ. ಸೊ ಇಲ್ಲಿಂದ ಮತ್ತೆ ಇನ್ನು ಚಾರ್ಟ್ ಮತ್ತೆ ನೋಡ್ಬೇಕು ಇನ್ನು ಎಷ್ಟು ಡೌನ್ ಸೈಡ್ ಪಾಸಿಬಲ್ ಇದೆ ಅಂತ. ಅಂದ್ರೆ 18,000 ಅಲ್ಲಿ ಇದ್ದಾಗ ನಾವು ಮಾತಾಡಿದ್ದು ಸ್ಮಾಲ್ ಕ್ಯಾಪ್ ಕರೆಕ್ಟ್ ಆಗಿಲ್ಲ. ಸ್ಮಾಲ್ ಕ್ಯಾಪ್ ಕರೆಕ್ಷನ್ ಶುರು ಆದ್ರೆ ನಾವು 14,500 ತನಕ ಬರ್ಬಹುದು ಅಂತ. ಆಲ್ರೆಡಿ ಆ ಪಾಯಿಂಟ್ ರೀಚ್ ಆಗಿದ್ದೀವಿ. ಸೊ ಹಂಗಾಗಿ ನಾ ಈ ಲೆವೆಲ್ ಡಿಪ್ಲಾಯ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಫರ್ದರ್ ನೋಡ್ಬೇಕು ನೆಕ್ಸ್ಟ್ ಡೌನ್ ಸೈಡ್ ಎಲ್ಲಿವರೆಗೂ ಇದೆ ಅಂತ. ಅದಾಯ್ತು ಅಂದ್ರೆ ಮತ್ತೆ ಇನ್ನೊಂದು 5% ಹಾಕೋಕ್ಕೆ ರೆಡಿ ಇರಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಓಕೆ, ಆಲ್ ದ ಬೆಸ್ಟ್. ನೋಡೋಣ ಹೆಂಗಾಗುತ್ತೆ. ಹೌದು, ನಮ್ಮ ವ್ಯೂವರ್ಸ್ಗೂ ಹೇಳೋದಷ್ಟೇ, ನಾವು ಯಾವ್ದು ಸ್ಟಾಕ್ಸ್ ಏನು ರೆಕಮೆಂಡ್ ಎಲ್ಲ ಮಾಡಲ್ಲ ಇಲ್ಲಿ. ಅಂದ್ರೆ ನಮ್ ಜರ್ನಿನ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಅದರಿಂದ ನೀವು ಅಂದ್ರೆ ಅರ್ಥ ಮಾಡ್ಕೋಬಹುದು. ನೀವು ಕಮೆಂಟ್ಸ್ ಅಲ್ಲೂ ಹೇಳ್ಬೋದು. ಅಂದ್ರೆ ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಟಾಪಿಕ್ ಆಗಿ ಅಥವಾ ಏನಾದ್ರು ತಿಳ್ಕೋಬೇಕು ಅಂತಿದ್ರೆ ನಾವು ನಮ್ಮ ನಾಲೆಡ್ಜ್ ನಮ್ಗೆ ಗೊತ್ತಿರೋಷ್ಟು ಶೇರ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಅದೇ ಮುಖ್ಯ ಪ್ರಯತ್ನ ಈ ಪಾಡ್ಕಾಸ್ಟ್ ಕ್ರಿಯೇಟ್ ಮಾಡಿದ್ದು. ಏನು ಮಿಸ್ಇನ್ಫಾರ್ಮೇಶನ್ ಸೆಲ್ ಮಾಡಬೇಕು ಅಥವಾ ಮಿಸ್ಇನ್ಫಾರ್ಮೇಶನ್ ಕೊಡಬೇಕು ಅಂತಲ್ಲ, ಜನಗಳಿಗೆ ಕರೆಕ್ಟ್ ಆದ ಒಂದು ಇನ್ಫಾರ್ಮೇಶನ್ ತಲುಪಿಸ್ಬೇಕು ಅನ್ನೋ ರೀಸನ್ನೇ ನಾವು ಕಾಸಿನ ಕತೆ ಮಿಥುನ್ ಜೊತೆ ಅಂತ ಪಾಡ್ಕಾಸ್ಟ್ ಶುರು ಮಾಡಿದ್ದು. ನಮ್ ಶ್ರೇಯಸ್ ಅವರು ಗೆಸ್ಟ್ ಅಲ್ಲ, ಅವರು ಲೈಕ್ ಅನದರ್ ಹೋಸ್ಟ್ ಅಂತ. ಸೊ ಅವರು ಎಲ್ಲ ಎಪಿಸೋಡ್ ಅಲ್ಲಿ ಇರ್ತಾರೆ. ಇಲ್ಲಿ ಐ ಥಿಂಕ್ ಇದರ ಜೊತೆ ನಾವು ಫಸ್ಟ್ ಎಪಿಸೋಡ್ ಎಂಡ್ ಮಾಡ್ಬೋದು ಅನ್ಕೋತೀವಿ. ಧನ್ಯವಾದ. ಎಲ್ಲರೂ ಸಪೋರ್ಟ್ ಮಾಡಿ ನಮ್ಗೆ. ಫಸ್ಟ್ ಎಪಿಸೋಡ್ ಎಲ್ಲ ಚೆನ್ನಾಗಾಗ್ಲಿ ಅಂತ. ಥ್ಯಾಂಕ್ ಯು.